ಒಂದು ಹಸಿರು ಸಿರಿಯ ನಡುವೆ ಇದ್ದ ಪುಟ್ಟ ಗ್ರಾಮದಲ್ಲಿ ರವಿ ಮತ್ತು ಸೀತಾ ಎಂಬ ದಂಪತಿ ವಾಸಿಸುತ್ತಿದ್ದರು. ಬನ್ನಿ ಮಕ್ಕಳೇ, ಏಕೆ ಕಾರ್ಟೂನ್ಸ್ಗೆ ಸ್ವಾಗತ ಸುಸ್ವಾಗತ. ಕತೆ ಶುರು ಮಾಡೋಣ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿ ನಗರದ ಒಂದು ಖಾಸಗಿ ಕಂಪನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದ. ಸೀತಾ ಮಮತೆಯ ನೆರಳಾಗಿ ಮನೆಯನ್ನು ದೇವಾಲಯದಂತೆ ನೋಡಿಕೊಳ್ಳುತ್ತಿದ್ದಳು. ಅವರದ್ದು ಸಣ್ಣ ಸಂಸಾರ, ಆದರೆ ಪ್ರೀತಿಯ ಭಂಡಾರ. ಬೆಳಗಿನ ಸೂರ್ಯೋದಯದಿಂದ ರಾತ್ರಿಯಿಡೀ ಬೆಳಗುವ ಚಂದ್ರನವರೆಗೆ ಅವರ ಸಂಭಾಷಣೆಗಳು ಪ್ರೀತಿಯಿಂದಲೇ ತುಂಬಿರುತ್ತಿದ್ದವು. ಸೀತಾ, ದಿನವಿಡೀ ಕಚೇರಿಯಲ್ಲಿನ ಜಂಜಾಟದ ನಂತರ ಮನೆಗೆ ಬಂದಾಗ ನೀನು ಬಡಿಸುವ ಈ ಬಿಸಿ ಬಿಸಿಯಾದ ಊಟದ ರುಚಿ ನನ್ನ ಎಲ್ಲಾ ದಣಿವನ್ನೂ ಮರೆಸುತ್ತದೆ. ನಿನ್ನ ಕೈರುಚಿಗಿಂತ ಹೆಚ್ಚಾಗಿ ಆ ಪ್ರೀತಿಯೇ ನನಗೆ ದೊಡ್ಡ ಶಕ್ತಿ. ನೀವು ಸಂತೋಷವಾಗಿದ್ರೆ ಅಷ್ಟೇ ಸಾಕು ರವಿ. ನಿಮ್ಮ ಮುಖದ ನಗು ನೋಡಿದ್ರೆ ನನಗೆ ಇಡೀ ದಿನದ ಕಷ್ಟವೇ ಮರೆತು ಹೋಗುತ್ತದೆ. ಕಾಲ ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲವಲ್ಲ. ರವಿಯ ಕಂಪನಿಯಲ್ಲಿ ಹೊಸ ಪ್ರಾಜೆಕ್ಟ್ನ ಜವಾಬ್ದಾರಿ ಅವನ ಹೆಗಲೇರಿತು. ದಿನವಿಡೀ ಕಂಪ್ಯೂಟರ್ ಪರದೆಯ ಮುಂದೆ ಕುಳಿತು ಡೆಡ್ಲೈನ್ಗಳ ಒತ್ತಡದಲ್ಲಿ ರವಿ ನಲುಗಿ ಹೋದನು. ಕೆಲಸದ ಅತಿಯಾದ ಒತ್ತಡ ಅವನ ಸ್ವಭಾವವನ್ನೇ ಬದಲಿಸತೊಡಗಿತು. ಒಂದು ದಿನ ರಾತ್ರಿ ಗಡಿಯಾರ 11 ಗಂಟೆಯನ್ನು ತೋರಿಸುತ್ತಿತ್ತು. ರವಿ ಮನೆಗೆ ಬಂದಾಗ ದಣಿದು ಸುಸ್ತಾಗಿದ್ದನು. ರವಿ, ಇಷ್ಟು ತಡವಾಯಿತೆ? ಊಟ ಮಾಡಿ ತುಂಬಾ ಹೊತ್ತಾಯಿತು. ಬಿಸಿ ಮಾಡಿಕೊಡಲಾ? ಸೀತಾ, ದಯವಿಟ್ಟು ಈಗ ಸುಮ್ಮನಿರು. ದಿನವಿಡೀ ಕೆಲಸದ ಒತ್ತಡದಿಂದ ತಲೆ ಸಿಡಿಯುತ್ತಿದೆ. ಮನೆಗೆ ಬಂದ ಮೇಲಾದರೂ ಸ್ವಲ್ಪ ನೆಮ್ಮದಿಯಾಗಿ ಇರಲು ಬಿಡು. ರವಿ ಬಳಸಿದ ಕಠಿಣ ಮಾತುಗಳು ಸೀತೆಯ ಎದೆಯಲ್ಲಿ ಚೂರಿಯಂತೆ ಚುಚ್ಚಿದವು. ಆಕೆ ಏನನ್ನೂ ಹೇಳದೆ ಮೌನವಾಗಿ ಅಡುಗೆ ಮನೆಗೆ ತೆರಳಿದಳು. ರವಿಗೂ ತನ್ನ ಮಾತಿನ ಬಗ್ಗೆ ಅರಿವಿತ್ತು, ಆದರೆ ಅಹಂಕಾರ ಮತ್ತು ಒತ್ತಡ ಅವನನ್ನು ಆವರಿಸಿತ್ತು. ಮರುದಿನದಿಂದ ರವಿ ಮನೆಗೆ ಬರುವ ಸಮಯ ಇನ್ನಷ್ಟು ತಡವಾಯಿತು. ಇಬ್ಬರ ನಡುವೆ ಮಾತುಕತೆ ಮಾಯವಾಯಿತು. ಮೌನ ಮನೆ ಮಾಡಿತು. ದಿನಗಳು ಕಳೆದು ವಾರಗಳಾದವು. ಮನೆಗೆ ಅತಿಥಿಯಂತೆ ಬಂದು ಹೋಗುತ್ತಿದ್ದ ರವಿಯನ್ನು ಕಂಡು ಸೀತಾ ಮರುಗುತ್ತಿದ್ದಳು. ಅವರ ನಡುವಿನ ಗೋಡೆ ಎತ್ತರವಾಗುತ್ತಲೇ ಇತ್ತು. ಅಂದು ರವಿ ಬೇಗನೆ ಮನೆಗೆ ಬಂದಿದ್ದ. ಆದರೆ ಮನೆಯಲ್ಲಿನ ನಿಶ್ಶಬ್ದ ಅವನನ್ನು ಕಾಡಿತು. ಸೀತಾ ಕೋಣೆಯ ಮೂಲೆಯಲ್ಲಿ ಕುಳಿತು ಅಳುತ್ತಿರುವುದು ಅವನ ಕಣ್ಣಿಗೆ ಬಿತ್ತು. ರವಿ, ನಾವು ಒಂದೇ ಮನೆಯಲ್ಲಿದ್ದರೂ 1000 ಮೈಲಿ ದೂರದಲ್ಲಿದ್ದೇವೆ. ನಾನು ನಿನ್ನಿಂದ ದೂರವಾಗುತ್ತಿದ್ದೇನೆ ಎಂದು ಭಯವಾಗುತ್ತಿದೆ. ನಾನು ಅಂಥ ತಪ್ಪು ಏನು ಮಾಡಿದೆ? ನನ್ನನ್ನು ಕ್ಷಮಿಸಿಬಿಡು. ಸೀತಾ, ತಪ್ಪು ನಿನ್ನದಲ್ಲ, ನನ್ನದು. ಕೆಲಸದ ಜವಾಬ್ದಾರಿ ಮತ್ತು ಆ ಒತ್ತಡದಲ್ಲಿ ನಾನು ನಿನ್ನನ್ನು ಮರೆತೆ. ಜಗತ್ತಿನ ಕಷ್ಟಗಳನ್ನು ಗೆಲ್ಲುವ ಬರದದಲ್ಲಿ ನನ್ನ ಶಕ್ತಿಯಾದ ನಿನ್ನನ್ನೇ ದೂರ ಮಾಡಿಕೊಂಡೆ. ದಯವಿಟ್ಟು ಕ್ಷಮಿಸು. ಸೀತೆಯ ಮೌನ ಕರಗಿತು. ಇಬ್ಬರೂ ಅಂದು ತಮ್ಮ ಮನದ ಕತ್ತಲೆಯನ್ನು ತೆರೆದಿದ್ದರು. ರವಿ ತನ್ನ ಕೆಲಸದ ಸಮಸ್ಯೆಗಳನ್ನು ಹಂಚಿಕೊಂಡ. ಸೀತಾ ತನ್ನ ಮನಸ್ಸಿನ ವೇದನೆಯನ್ನು ತೋಡಿಕೊಂಡಳು. ಅವತ್ತಿನಿಂದ ರವಿ ಮತ್ತು ಸೀತಾ ತಮ್ಮ ಜೀವನಕ್ಕೆ ಒಂದು ಹೊಸ ನಿಯಮವನ್ನು ರೂಪಿಸಿಕೊಂಡರು. ಇನ್ನು ಮುಂದೆ ನಾನು ಎಷ್ಟೇ ಒತ್ತಡದಲ್ಲಿದ್ದರೂ ಅದನ್ನು ನಿನ್ನೊಂದಿಗೆ ಹಂಚಿಕೊಳ್ಳುತ್ತೇನೆ. ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ನಮಗಿಬ್ಬರಿಗೂ ಇದೆ. ನಾನು ಕೂಡ ಅರ್ಥ ಮಾಡಿಕೊಳ್ಳುತ್ತೇನೆ ರವಿ. ನಾವು ಒಬ್ಬರಿಗೊಬ್ಬರು ಪೂರಕವಾಗಿರೋಣ. ಸಮಸ್ಯೆಗಳು ಬರುವುದು ಸಹಜ, ಆದರೆ ಅವುಗಳನ್ನು ಎದುರಿಸುವಲ್ಲಿ ಪ್ರೀತಿ ಮತ್ತು ಮಾತುಕತೆ ಮುಖ್ಯ ಎಂಬುದನ್ನು ಅವರು ಅರಿತರು. ಕತೆ ಹೇಗಿತ್ತು ಮಕ್ಕಳೇ? ಕತೆ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.